ನೆಲಕೊಂಡ ಭಗವಾನ್ ಕೇಸರಿ ಜೈಲಲ್ಲಿ ಕೈದಿಯಾಗಿರುವಾಗ ಅಲ್ಲಿದ್ದ ಜೈಲರ್ಗೆ ಕೇಸರಿಯ ಒಳ್ಳೆತನ ನೋಡಿ ಅವನ್ನ ಜೈಲಿಂದ ರಿಲೀಸ್ ಆಗಕ್ಕೆ ಶಿಫಾರಸ್ ಮಾಡ್ತಾರೆ. ಜೈಲರ್ ಮಾಡಿದ ಸಹಾಯಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಭಗವಾನ್ ಕೇಸರಿ ಜೈಲರ್ನ ಮೀಟ್ ಮಾಡಕ್ಕೆ ಮನೆಗೆ ಬರ್ತಾನೆ. ಜೈಲರ್ಗೆ ವಿಜಿ ಅಂತ ಒಬ್ಳು ಪುಟ್ಟ ಮಗಳಿರ್ತಾಳೆ. ಜೈಲರ್ ಕೆಲ್ಸದ ಮೇಲೆ ಹೊರಗೋಗಿ ಬರ್ತೀನಿ, ಮಗಳನ್ನ ನೋಡ್ಕೊಂತ ಭಗವಾನ್ ಕೇಸರಿಗೆ ಹೇಳಿ ಹೋದವರು ವಾಪಸ್ ಬರಲ್ಲ. ವಿಜಿ ತಾಯಿ ಆಸೆ ತರನೇ ಅವಳನ್ನ ಆರ್ಮಿಗೆ ಸೇರ್ತೀನಿ ಅಂತ ಕೇಸರಿ ಜೈಲರ್ಗೆ ಪ್ರಾಮಿಸ್ ಮಾಡಿರ್ತಾನೆ. ಆದ್ರೆ ಈ ನೆಲಕೊಂಡ ಭಗವಾನ್ ಕೇಸರಿ ಯಾರು, ಅವನ್ ಸ್ಟೋರಿ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ನೀವು ಸಿನಿಮಾ ನೋಡ್ಬೇಕು. ಸಿನಿಮಾ ನೋಡಿ ಎಂಜಾಯ್ ಮಾಡಬೇಕು. ಎಲಿವೇಶನ್ಸ್ ಬಾಲಯ್ಯ ಅವರಿಗೆ ಸೂಟ್ ಆಗುತ್ತೋ ಅಥವಾ ಬಾಲಯ್ಯ ಎಲಿವೇಶನ್ಸ್ ಗೆ ಸೂಟ್ ಆಗ್ತಾರೋ ನನಗೆ ಇವತ್ತಿಗೂ ಗೊತ್ತಾಗಿಲ್ಲ. ಈ ಸಿನಿಮಾಲಿ ತುಂಬಾ ಡಿಫೆಕ್ಟ್ ಗಳಿದ್ರು ಎಂಟರ್ಟೈನ್ಮೆಂಟ್ ಗೆ ಮಾತ್ರ ಏನು ಎಫೆಕ್ಟ್ ಆಗಲ್ಲ. ಈ ಸಿನಿಮಾ ನೋಡ್ತೀರಾ ಅಂದ್ರೆ ಲಾಜಿಕ್ ಮಾತ್ರ ಅಪ್ಲೈ ಮಾಡಂಗಿಲ್ಲ. ಲಿಟ್ರಲಿ ಯಾವ್ದ್ರಲ್ಲೂ ಲಾಜಿಕ್ ಅಪ್ಲೈ ಮಾಡಂಗಿಲ್ಲ. ಹಂಗಾದ್ರೆ ಮಾತ್ರ ಈ ಸಿನಿಮಾನ ನೋಡಿ. ಅಮೆಜಾನ್ ಪ್ರೈಮ್ ಅಲ್ಲಿ ಇದೆ, ಕನ್ನಡದಲ್ಲೂ ಕೂಡ ಡಬ್ ಆಗಿದೆ. ನಿಮ್ಗೆ ಏನೇ ಸ್ಟ್ರೆಸ್ ಇದ್ರು, ಟೆನ್ಷನ್ ಇದ್ರು, ಬಾಲಯ್ಯ ಬಾಬು ಅವ್ರ ಸಿನಿಮಾನ ನೋಡಿ, ಎಲ್ಲ ಮರ್ತೋಗುತ್ತೆ. ಅಷ್ಟು ಎಂಟರ್ಟೈನಿಂಗ್ ಆಗಿರುತ್ತೆ. ಆದ್ರೆ ಕೆಲವ್ರಿಗೆ ತಲೆನೋವು ಕೂಡ ಬರ್ಬೋದು, ಅಂತವ್ರು ನೋಡ್ಬಿಡಿ. ಈಗ ಇದೇ ಸಿನಿಮಾನೇ ತಮಿಳಲ್ಲಿ ದಳಪತಿ ವಿಜಯ್ ಅವರು ಜನನಾಯಕನ್ ಅಂತ ರಿಮೇಕ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೀವು ಕೂಡ ಬಾಲಯ್ಯ ಬಾಬು ಅವರ ಫ್ಯಾನ್ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡಿ.